ಒಬ್ಬ ವ್ಯಕ್ತಿ ಒಂದು ಕಂಪನಿಯನ್ನ ಆರಂಭಿಸಿದ, ವಿಫಲವಾಯಿತು. ಮತ್ತೊಂದು ಕಂಪನಿಯನ್ನ ಶುರು ಮಾಡ್ದ, ಮತ್ತೆ ವಿಫಲವಾಯಿತು. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಏನು ಮಾಡ್ತಾರೆ, ನನ್ನಿಂದ ಬಿಸ್ನೆಸ್ ಆಗೋದಿಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ರು. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನಾನು ಸೋತಿಲ್ಲ, ನಾನು ಇನ್ನೂ ಕಲಿಯುತ್ತಿದ್ದೇನೆ ಅಂತ ಮುನ್ನುಗ್ಗಿದ್ದ. ಆ ವ್ಯಕ್ತಿಯೇ ಹೆನ್ರಿ ಫೋರ್ಡ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಇವತ್ತು ಜಗತ್ತಿನಾದ್ಯಂತ ಕೋಟ್ಯಾಂತರ ಕಾರುಗಳು ರಸ್ತೆಯಲ್ಲಿ ಓಡಾಡ್ತಾ ಇವೆ. ಆದರೆ ಈ ಕತೆ ಆರಂಭ ಆದಾಗ ಹೆನ್ರಿ ಫೋರ್ಡ್ ಬಳಿ ದೊಡ್ಡ ಕಂಪನಿ ಇರಲಿಲ್ಲ, ದೊಡ್ಡ ಹೂಡಿಕೆ ಇರಲಿಲ್ಲ. ಇದ್ದದ್ದು ಒಂದೇ ಒಂದು ಕನಸು. ಕಾರು ಶ್ರೀಮಂತರಿಗೆ ಅಲ್ಲ, ಸಾಮಾನ್ಯ ಜನರಿಗೂ ಸಿಗಬೇಕು ಅನ್ನೋದು. ಆ ಕನಸನ್ನ ಕೇಳಿ ಅನೇಕರು ನಕ್ಕರು. ಕಾರಣ ಆ ಕಾಲದಲ್ಲಿ ಕಾರು ಅಂದ್ರೆ ಐಷಾರಾಮಿ ವಸ್ತು. ಕೊನೆಗೂ ಹೆನ್ರಿ ಫೋರ್ಡ್ ಒಂದು ಕಂಪನಿಯನ್ನ ಆರಂಭಿಸಿದ್ರು. ಹೂಡಿಕೆದಾರರೊಂದಿಗೆ ಭಿನ್ನಾಭಿಪ್ರಾಯ ಶುರುವಾಯಿತು. ಆರ್ಥಿಕ ಸಮಸ್ಯೆಗಳು ಎದುರಾದವು. ಕೊನೆಗೆ ಕಂಪನಿ ಮುಚ್ಚಬೇಕಾಯಿತು. ಮತ್ತೆ ಎರಡನೇ ಬಾರಿ ಕಂಪನಿ ಆರಂಭಿಸಿದ್ರು. ಆಗ್ಲೂ ಮತ್ತದೇ ಸಮಸ್ಯೆಗಳು. ಕಂಪನಿ ಮುಚ್ಚಬೇಕಾಯಿತು. ಆದ್ರೆ ಹೆನ್ರಿ ನಿಲ್ಲಲಿಲ್ಲ. ಮೂರನೇ ಬಾರಿ ಮತ್ತೆ ಪ್ರಯತ್ನಿಸಿದ್ರು. ಈ ಬಾರಿ ಒಂದು ಕಾರನ್ನ ತಯಾರಿಸಲು ಬೇಕಾದ ಸಮಯವನ್ನ ಭಾರೀ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ರು. ಅಸೆಂಬ್ಲಿ ಲೈನ್ ಪ್ರೊಡಕ್ಷನ್ ಮೂಲಕ ಉತ್ಪಾದನೆ ವೇಗ ಹೆಚ್ಚಾಯಿತು. ಕಡಿಮೆ ವೆಚ್ಚವಾಯಿತು. ಕಾರುಗಳ ಬೆಲೆಯೂ ಕೂಡ ಕಡಿಮೆ ಆಯಿತು. ಸಾಮಾನ್ಯ ಜನರು ಕೂಡ ಕಾರನ್ನ ಖರೀದಿಸಲು ಸಾಧ್ಯವಾಯಿತು. ಹೀಗೆ ಹುಟ್ಕೊಂಡಿದ್ದೆ ಫೋರ್ಡ್ ಮೋಟಾರ್ ಕಂಪನಿ. ಅಲ್ಲಿಂದ ಕಾರು ಉದ್ಯಮದ ದಿಕ್ಕೆ ಬದಲಾಗಿ ಹೋಯಿತು. ಹೆನ್ರಿ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಸೋಲು ಕೊನೆಯ ತೀರ್ಪಲ್ಲ, ವೈಫಲ್ಯ ಅಂದ್ರೆ ಅಂತ್ಯ ಅಲ್ಲ, ಅದು ಯಶಸ್ಸಿನ ಶುಲ್ಕ. ಎರಡು ಕಂಪನಿಗಳು ವಿಫಲವಾದವು. ಜಗತ್ತು ಅವರನ್ನ ನಂಬಲಿಲ್ಲ, ಆದರೆ ಅವರು ತಮ್ಮ ಕನಸನ್ನ ನಂಬಿದ್ರು. ಅದಕ್ಕಾಗಿಯೇ ಇವತ್ತು ಫೋರ್ಡ್ ಕೇವಲ ಒಂದು ಕಂಪನಿಯಲ್ಲ, ಒಂದು ಇತಿಹಾಸ, ಒಂದು ಸ್ಫೂರ್ತಿ. ನೀವು ಇವತ್ತು ಎದುರಿಸ್ತಾ ಇರುವಂತಹ ಸೋಲು ನಾಳೆಯ ನಿಮ್ಮ ಯಶಸ್ಸಿಗೆ ತರಬೇತಿ ಆಗಿರಬಹುದು. ಇದೇ ಹೆನ್ರಿ ಫೋರ್ಡ್ ಕಮ್ಬ್ಯಾಕ್ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.